ನಿನ್ನೆ ಒಂದು ರಾಕೆಟ್ನ ಲಾಂಚ್ ಮಾಡಿದ್ದಾರೆ ವಿಕ್ರಮ್-1 ಅಂತೇಳಿ ಸ್ಕೈರೂಟ್ ಕಂಪ್ನಿಯಿಂದ. ಈ ಒಂದು ಕಂಪ್ನಿ 2018ರಲ್ಲಿ ಸ್ಟಾರ್ಟ್ ಮಾಡಿತ್ತು. ಪವನ್ ಕುಮಾರ್ ಚಂದನ್ ಮತ್ತು ನಾಗಭರತನ್ ಇಬ್ಬರು ಸೈಂಟಿಸ್ಟಿಂದ. ಈ ಇಬ್ಬರು ಆಗಲೇ ಇಸ್ರೋದಲ್ಲಿ ವರ್ಕ್ ಮಾಡಿದ್ರು ಆ್ಯಸ್ ಎ ಸೈಂಟಿಸ್ಟ್. ನಿನ್ನೆ ಬಿಟ್ಟಿರುವಂಥ ರಾಕೆಟ್ 350 kg ಪೇಲೋಡ್ ಅಷ್ಟು ಕೆಪಾಸಿಟಿ ಇದೆ ಅಂತೆ. ಅದು ಎಳೆಯೋಷ್ಟು 350 kg ಅಷ್ಟು ಇನ್ಸ್ಟಾಲ್ ಮಾಡಿದ್ದಾರೆ ಅದರೊಳಗೆ. ಮತ್ತು ಫ್ಯೂಚರಿಸ್ಟಿಕ್ ಟೆಕ್ನಾಲಜೀಸ್ ಇದ್ದಾವೆ. ಏನಂತಂದರೆ ಏನಾದರೂ ನಾಳೆ ಮುಂಜಾನೆ ಏನಾದರೂ ಇನ್ಫಾರ್ಮೇಷನ್ ಬೇಕು ನಮಗೆ ಸ್ಪೇಸಲ್ಲಿ ಏನು ನಡೀತಾ ಇದೆ ಅಂತೇಳಿ, ಅದು ಇನ್ಫಾರ್ಮೇಷನ್ ಟಕ್ಕನಂಗೆ ಕೊಡುತ್ತಂತೆ. ಮತ್ತು ಬೇರೆ ಬೇರೆ ಸ್ಯಾಟಿಲೈಟ್ಸ್ನ ರಿಪೇರ್ ಮಾಡುತ್ತೆ, ಮತ್ತು ಅದರಲ್ಲಿರುವಂಥ ವೇಸ್ಟೇಜ್ನ ತೆಗೆದುಹಾಕುತ್ತೆ. ಮತ್ತು ಎಲ್ಲ ಪ್ರತಿಯೊಬ್ಬ ಕೊಲೀಗ್ಸ್ ಲೆಟರ್ಸ್ ಬರೆದು ಅದರೊಳಗೆ ಹಾಕಿದಾರಂತೆ. ಮತ್ತು ಮೇನ್ಲಿ ಸ್ಪೆಷಲಿ ನರೇಂದ್ರ ಮೋದಿ ಅವರು ವಂದೇ ಭಾರತ್ ಅಂತೇಳಿ ಒಂದು ಲೆಟರ್ನ ಬರೆದು ಕೊಟ್ಟಿದ್ದಾರಂತೆ. ಅವೆಲ್ಲ ಲೆಟರ್ಸ್ ಸ್ಪೇಸಲ್ಲಿ ಹೋಗಿದಾವಾಗಲೇ. ಮತ್ತು ಒಂದು ಕಾಸ್ಮೋಸ್ ಡೈಮಂಡ್ ಕಂಪನಿಯಿಂದ ಒಂದು ಫ್ಲವರ್, ಒಂದು ಲೋಟಸ್ ಥರ ಇರುವಂಥ ಒಂದು ಡೈಮಂಡ್ ಸ್ಟ್ರಕ್ಚರ್ನ ಅವರು ಕೊಟ್ಟಿದ್ದಾರಂತೆ. ಕೊಟ್ಟು ಅದರೊಳಗೆ ಇನ್ಸ್ಟಾಲ್ ಮಾಡಿದ್ದಾರೆ ಅದನ್ನು. ಮತ್ತು ಮೈಕ್ರೋ ಆರ್ಟ್ ಮಾಡಿದ್ದಾರೆ. ಆ ಒಂದು ಸೂಜಿಯಲ್ಲಿ ಒಂದು ಹೋಲ್ ಇರುತ್ತಲ್ಲ, ದಾರ ಹಾಕ್ತೀವಲ್ಲ, ಅದರೊಳಗೆ ಒಂದು ಮೈಕ್ರೋ ಆರ್ಟ್ ಮಾಡಿದ್ದಾರೆ. ಸಿ.ವಿ. ರಾಮನ್, ಡಾಕ್ಟರ್ ಸಾರಾಭಾಯ್ ಮತ್ತು APJ ಅಬ್ದುಲ್ ಕಲಾಂ ಈ ಮೂರದ್ದು ಮಾಡಿ. ಮತ್ತು 700 to 800 ಮೈಕ್ರೋಬ್ಸ್ ಅಷ್ಟೇ ಇರೋದು ಅದು.